ಒಮ್ಮೆ ಇದ್ದಕ್ಕಿದ್ದಂತೆ ಗುಡಿಸಲಿನಲ್ಲಿ ಕುಳಿತಿದ್ದ ಜಿಂಕೆಯ ಬೆನ್ನಿಗೆ ಸಿಡಿಲು ಬಡಿದು ಬೆಂಕಿ ಹೊತ್ತಿಕೊಂಡಿತು. ಜಿಂಕೆ ಮತ್ತು ಅದರ ಮಗು ಸಹಾಯಕ್ಕಾಗಿ ಕಿರುಚುತ್ತಾ ಕೊಳಕ್ಕೆ ಓಡಿತು. ಅಷ್ಟರಲ್ಲಿ ಹೃದಯಹೀನ ರಾಜಕುಮಾರಿ ಕೊಳದ ಬಳಿ ಆಳವಾದ ಗುಂಡಿಯನ್ನು ಅಗೆದು ನಂತರ ಅದನ್ನು ಒಣ ಎಲೆಗಳಿಂದ ಮುಚ್ಚಿದಳು. ಸ್ವಲ್ಪ ಸಮಯದ ನಂತರ ಅದೇ ಜಿಂಕೆ ನೀರನ್ನು ನೋಡಿ ಅದರ ಕಡೆಗೆ ವೇಗವಾಗಿ ಓಡಿತು. ಆದರೆ ಇದ್ದಕ್ಕಿದ್ದಂತೆ ಗುಂಡಿಗೆ ಬಿದ್ದಿತು. ಈಗ ಜಿಂಕೆ ಮತ್ತು ಅದರ ಮಗು ಗುಂಡಿಯಲ್ಲಿ ಸಿಲುಕಿಕೊಂಡವು ಮತ್ತು ಸಹಾಯಕ್ಕಾಗಿ ಆಶಿಸುತ್ತಾ ಜೋರಾಗಿ ಕಿರುಚಲು ಪ್ರಾರಂಭಿಸಿತು. ಆಗ ಕೊಳದ ಬಳಿಯಿದ್ದ ಹಸು ಇದ್ದಕ್ಕಿದ್ದಂತೆ ಜಿಂಕೆಯ ಕೂಗು ಕೇಳುತ್ತದೆ ಮತ್ತು ಭಯಭೀತರಾಗಿ ಕೊಳಕ್ಕೆ ಓಡುತ್ತದೆ. ಅಲ್ಲಿ ಆಳವಾದ ಗುಂಡಿಯಲ್ಲಿ ಸಿಲುಕಿರುವ ಜಿಂಕೆ ಮತ್ತು ಅದರ ಮಗುವನ್ನು ನೋಡುತ್ತದೆ. ತಕ್ಷಣ ಹಸುವಿಗೆ ಸಹಾಯ ಬೇಕು ಎಂದು ಅರಿವಾಗುತ್ತದೆ. ಜಿಂಕೆ ಮತ್ತು ಅದರ ಮಗುವನ್ನು ರಕ್ಷಿಸುವ ಮಾರ್ಗವನ್ನು ಅವಳು ಯೋಚಿಸಲು ಪ್ರಾರಂಭಿಸುತ್ತದೆ ಮತ್ತು ನಂತರ ನಿಲ್ಲಿಸದೆ ಸಹಾಯವನ್ನು ಹುಡುಕಲು ನಿರ್ಜನ ಮರುಭೂಮಿಯನ್ನು ದಾಟುತ್ತದೆ. ಸ್ವಲ್ಪ ದೂರ ನಡೆದ ನಂತರ ಹಸು ವೇದಿಕೆಯ ಮೇಲೆ ಕುಳಿತಿರುವ ವಿಶಿಷ್ಟ ಶಿವಲಿಂಗವನ್ನು ಗುರುತಿಸುತ್ತದೆ. ಅವಳು ಶಿವಲಿಂಗವನ್ನು ಸಮೀಪಿಸುತ್ತದೆ. ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ಕೈಗಳನ್ನು ಮಡಚಿ ಶಿವನನ್ನು ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತದೆ. ಸ್ವಲ್ಪ ಸಮಯದ ನಂತರ ಹಸುವಿನ ಕರುಣಾಜನಕ ಕೂಗನ್ನು ಕೇಳಿ ಮಹಾದೇವ ಕಾಣಿಸಿಕೊಳ್ಳುತ್ತಾನೆ. ಹಸು ಅವನಿಗೆ ಗುಂಡಿಯ ಬಗ್ಗೆ ಹೇಳಿದಾಗ ಅವನು ಜಿಂಕೆ ಮತ್ತು ಅದರ ಮರಿಯನ್ನು ಸಮೀಪಿಸುತ್ತಾನೆ. ನಂತರ ತನ್ನ ನೀಲಕಂಠ ರೂಪದಲ್ಲಿ ಅವನು ಒಂದು ದೈವಿಕ ಹಸಿರು ಬಿದಿರಿನ ಏಣಿಯನ್ನು ನಿರ್ಮಿಸಿ ಅದನ್ನು ಆಳವಾದ ಗುಂಡಿಗೆ ಇಳಿಸುತ್ತಾನೆ. ಮುಂದಿನ ಕ್ಷಣ ಜಿಂಕೆ ಮತ್ತು ಅದರ ಮುಗ್ಧ ಮರಿ ಸುರಕ್ಷಿತವಾಗಿ ಗುಂಡಿಯಿಂದ ಹೊರಬಂದವು. ನಂತರ ಜಿಂಕೆ ಮತ್ತು ಅದರ ಮರಿ ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತವೆ.